ಆಕಾಶವಾಣಿ ಅಂತಾರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾ ರಾಮನ್. ಯುವ ಮಿತ್ರರೇ ನಮಸ್ಕಾರ. ಯುವ ಶಕ್ತಿ ಎಂದ್ರ ಅದು ಭೋರ್ಗರೆಯೋ ನೀರು ಇದ್ದಂಗ. ಅದಕ್ಕೆ ಅಣೆಕಟ್ಟು ಕಟ್ಟಿ ಆ ಹರಿವನ್ನ ಸರಿಯಾದ ದಾರಿಯೊಳಗ ಪ್ರವಹಿಸಿದ್ರ ಅದು ಅದ್ಭುತಗಳನ್ನ ಸೃಷ್ಟಿ ಮಾಡ್ತದ, ನಮ್ಮ ಭವಿಷ್ಯವನ್ನ ಸದೃಢಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತದ. ಜಗತ್ತೇ ನಮದು, ಇವತ್ತೇ ನಮದು, ನಗುತ್ತಾ ಬಂದು ಬಳಗ ಸೇರೋ ದಿನವೇ. 1999 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2000ನೇ ಇಸ್ವಿ ಆಗಸ್ಟ್ 12ರಂದು ಅಂತಾರಾಷ್ಟ್ರೀಯ ಯುವ ದಿನ ಅಂತ ಆಚರಿಸಬೇಕು ಅಂತ ಕರೆ ಕೊಡ್ತು. ಪ್ರಪಂಚದಾದ್ಯಂತ ಇರೋ ಯುವ ಸಮೂಹ, ಇವರ ಮೇಲೆ ಪ್ರಭಾವ ಬೀರೋ ವಿವಿಧ ಸಮಸ್ಯೆಗಳನ್ನ ಕೇಂದ್ರೀಕರಿಸಲಿಕ್ಕೆ ಈ ದಿನವನ್ನ ಆಚರಿಸಬೇಕು ಅಂತ ನಿರ್ಣಯ ಮಾಡಿದ್ರು. ಯುವ ಜನರೊಳಗ ಇರುವಂತಹ ಪ್ರತಿಭೆಯನ್ನ ಗುರುತಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ಅನೇಕ ಯುವ ಸಂಸ್ಥೆಗಳಿಗೆ, ಯುವ ಜನರಿಗೆ ಸರ್ಕಾರಗಳು ಅನುವು ಮಾಡಿಕೊಡ್ತಾವ. ಅನೇಕ ವಿಷಯಗಳ ಬಗ್ಗೆ ಸಂವಾದಗಳ ಮೂಲಕ ತಿಳುವಳಿಕೆ ಮೂಡಿಸೋದು, ಮುಖ್ಯ ನಿರ್ಧಾರಗಳನ್ನು ಕೈಗೊಳ್ಳುವುದರೊಳಗ ಯುವ ಜನರು ಮುಕ್ತವಾಗಿ ಭಾಗವಹಿಸೋದು, ಇವೇ ಮುಂತಾದ ಆಶಯಗಳೊಂದಿಗೆ ರಾಷ್ಟ್ರದ, ವಿಶ್ವದ ಸುಸ್ಥಿರ ಅಭಿವೃದ್ಧಿಯೊಳಗ ಯುವ ಜನರು ಸಕ್ರಿಯವಾಗಿ ಒಳಗೊಳ್ಳುವಿಕೆಯ ಬಗ್ಗೆ ಉತ್ತೇಜಿಸುವ ದಿನವಾಗಿಯೂ ಅಂತಾರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ. ದುಡಿಮೆಯೇ ನಮ್ಮಯ ಗುರಿಯಾಗಿರಲಿ, ಸಮತೆಯ ಸುಂದರ ವಿಶ್ವವು ಅರಳಲಿ. 2026 ಅಂತಾರಾಷ್ಟ್ರೀಯ ಯುವ ದಿನದ ಧ್ಯೇಯವಾಕ್ಯ ವಿಭಿನ್ನ ಸನ್ನಿವೇಶಗಳು, ಸಾಮಾನ್ಯ ಆಕಾಂಕ್ಷೆಗಳು, ಎಲ್ಲಾ ಯುವಜನರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಮುನ್ನಡೆಸುವುದು. ಡಿಫರೆಂಟ್ ಕಾಂಟೆಕ್ಟ್ಸ್, ಕಾಮನ್ ಎಸ್ಪಿರೇಷನ್ಸ್, ಅಡ್ವಾನ್ಸಿಂಗ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಫಾರ್ ಆಲ್ ಯಂಗ್ ಪೀಪಲ್. ಜಾಗತಿಕವಾಗಿ ಯುವಜನರು ಬೇರೆ ಬೇರೆ ರೀತಿಯ ಸಾಮಾಜಿಕ, ಆರ್ಥಿಕ ಸವಾಲುಗಳನ್ನ ಎದುರಿಸ್ತಾ ಇರ್ತಾರೆ. ಆದ್ರೆ ಅವರೆಲ್ಲರೂ ಉತ್ತಮ ಆರೋಗ್ಯವನ್ನ ಪಡಿಬೇಕು, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಪಡಿಬೇಕು, ಹಂಗನ ಸುಸ್ಥಿರ ಭವಿಷ್ಯದಂತಹ ಗುರಿಗಳನ್ನ ಹಂಚಿಕೊಳ್ಬೇಕು ಅನ್ನೋದನ್ನ ಉತ್ತೇಜಿಸುವಂತಹ ಯುವ ದಿನದ ಧ್ಯೇಯವಾಕ್ಯ ಇದು. ಈ ಅಂತಾರಾಷ್ಟ್ರೀಯ ಯುವ ದಿನ ಜಗತ್ತಿನಾದ್ಯಂತ ಇರುವ ಯುವಜನರು ಎದುರಿಸ್ತಾ ಇರೋ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಜಾಗೃತಿ ಮೂಡಿಸದ ಅಷ್ಟೇ ಅಲ್ಲ, ಸುಸ್ಥಿರ ಅಭಿವೃದ್ಧಿಯನ್ನ ಸಾಧಿಸುವಲ್ಲಿ ಯುವಜನರು ಅಗತ್ಯ ಪಾಲುದಾರರು ಅನ್ನೋದರ ಅರಿವು ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತದೆ. ಈ ರೀತಿಯ ಜಗತ್ತಿನ ಸುಸ್ಥಿರ ಅಭಿವೃದ್ಧಿಯೊಳಗ ಯುವಜನರು ಸಮರ್ಥವಾಗಿ ತಮ್ಮ ಪಾಲುದಾರಿಕೆಯನ್ನ ನಿರ್ವಹಿಸಬೇಕು ಅಂತಂದ್ರ ಅವರು ಉತ್ತಮ ಶಿಕ್ಷಣವನ್ನ ಪಡಿಬೇಕು. ಒಂದು ವೇಳೆ ಅವರು ಆರ್ಥಿಕವಾಗಿ ಸಬಲರು ಆಗಿದ್ದಿಲ್ಲ ಅಂತಂದ್ರ ಅವರಿಗೆ ಅಂತಹ ಅವಕಾಶಗಳನ್ನ ನಾವು ಒದಗಿಸಿಕೊಡಬೇಕು. ಈ ನಿಟ್ಟಿನೊಳಗ ಒಂದು ಮಾತುಕತೆಯಾದ ಕೇಳೋಣ ಬರ್ರಿ ಯುವ ಮಿತ್ರರೇ. ಹೋಟೆಲ್ ಮ್ಯಾನೇಜ್ಮೆಂಟ್ ಕ್ಷೇತ್ರದೊಳಗ ಶಿಕ್ಷಣ ಪಡಿಲಿಕ್ಕೆ ಇರುವಂತಹ ಅವಕಾಶಗಳು, ಈ ಬಗ್ಗೆ ಯುವ ಉತ್ಸಾಹಿ ವರುಣ್ GR ಅವರೊಂದಿಗೆ ಮಾತುಕತೆಯಾದ ಕೇಳ್ರಿ. ನಮಸ್ಕಾರ ಯುವ ಶ್ರೋತೃಗಳೇ. SSLC ಆದ್ಮೇಲೆ ನಾ ಮುಂದೆ ಎಲ್ಲಿ ಹೋಗ್ಲಿ, PUC ಆದ್ಮೇಲೆ ಏನ್ ತಗೊಳ್ಳಿ, ಆಹಾಹಾ ತಲೆಯೊಳಗ ಸಿಕ್ಕಾಪಟ್ಟೆ ಪ್ರಶ್ನೆಗಳು, ಗಲಿಬಿಲಿ, ಮತ್ತ ಮನೆಯೊಳಗ ಪಾಲಕರ ಮಾತನ್ನು ಕೂಡ ಕೇಳಬೇಕು. ಅವರು ಒಮ್ಮೊಮ್ಮೆ ಇಲ್ಲೇ ಇದ್ದು ಓದು ಅಂತ ಹೇಳ್ತಾರ, ಇಲ್ಲ ಸಾಧ್ಯ ಆಗ್ತಿದ್ರ ಬೇರೆ ಊರಿಗೆ ಹೋಗಿ ತನಗ ಆಸಕ್ತಿ ಇರುವಂತಹ ಕೋರ್ಸ್ನೊಳಗ ಮುಂದುವರಿಯಬಹುದು. ಈ ಎಲ್ಲಾದ್ರ ನಡುವೆ ನಾವು ಆಗಾಗ ಒಂದಷ್ಟು ಕಾರ್ಯಕ್ರಮಗಳ ಬಗ್ಗೆ, ತರಬೇತಿಗಳ ಬಗ್ಗೆ, ಆಮೇಲೆ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ಅಂಥದೇ ಒಂದು ವಿಶೇಷವಾದಂತಹ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇರುವಂತಹ ಒಂದು ವಿಷಯವನ್ನ ನಮ್ಮ ಯುವ ಶ್ರೋತೃಗಳಿಗೆ ಇವತ್ತ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರ ಯಾವ ದಾರಿಯಾದರೇನು ಗುರಿಯು ಒಂದೇ ಅಲ್ಲವೇ, ಎಲ್ಲರ ಗುರಿಯೂ ಸುಸ್ಥಿರ ಭವಿಷ್ಯದತ್ತ. ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಇವರು ನಡೆಸುವಂತಹ ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಒಳಗ ಒಂದು ಡಿಗ್ರಿ ಕೋರ್ಸ್, 2 ಡಿಪ್ಲೊಮಾ ಕೋರ್ಸ್ಗಳವ. ಅವು ಯಾವುವು, ಯಾವ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು, ಕೋರ್ಸ್ ಯಾವಾಗಿಂದ ಶುರು ಆಗ್ತದ, ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋಣಂತ ಆರ್ಯ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು ವರುಣ್ GR ಅವರು ಇವತ್ತ ನನ್ನ ಜೊತೆಗಿದ್ದಾರೆ. ನಮಸ್ಕಾರ ವರುಣ್. ನಮಸ್ತೆ ಮೇಡಮ್. ಇವತ್ತ ನಮ್ಮ ಯುವ ಮಿತ್ರರು SSLC ಮುಗಿಸಿದವರಿದ್ದಾರ, PUC ಮುಗಿಸಿದವರಿದ್ದಾರ. ನಮ್ಮ ಕೆಲವು
ಯುವ ಮಿತ್ರರು ಆರ್ಥಿಕವಾಗಿ ಅಷ್ಟು ಸಬಲರಾಗಿರೋದಿಲ್ಲ. ಹಾಗಾಗಿ ನಾ ಮುಂದೆ ಏನ್ ಮಾಡ್ಬೇಕು, ನನ್ನಿಂದ ನನ್ನ ಪಾಲಕರಿಗೆ ತೊಂದರೆ ಆಗ್ಬಾರ್ದು ಅಂತ ಯೋಚನೆಗಳು ಕೂಡ ಇರ್ತಾವ. ಹಾಗಾಗಿ ಒಂದಷ್ಟು ಡಿಪ್ಲೊಮಾ ಕೋರ್ಸ್ ಮತ್ತ ಒಂದು BSc ಅನ್ನುವಂತಹ ಕೋರ್ಸ್ ಆ ಬಗ್ಗೆ ನಿಮ್ಮಿಂದ ಮಾಹಿತಿ ಪಡ್ಕೋಬೇಕು ಅಂತ. ಆಕ್ಚುಲಿ ಲಾಸ್ಟ್ 3 years ಇಂದ ಈ ಕೋರ್ಸ್ ನಾವು ಶುರು ಮಾಡಿದೀವಿ. ಇದ್ರಲ್ಲಿ ಬಂದ್ಬಿಟ್ಟು 3 ಕೋರ್ಸ್ಗಳು ನಾವು ಮಾಡ್ತಾ ಇದೀವಿ. ಒಂದು ಡಿಗ್ರಿ ಕೋರ್ಸ್ ಇದೆ, 2 ಡಿಪ್ಲೊಮಾ ಕೋರ್ಸ್ ಇದೆ ಮೇಡಮ್. ಮೊದಲನೇದು ಬಂದ್ಬಿಟ್ಟು BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ. ಇದು ಬಂದ್ಬಿಟ್ಟು ಒಂದು ಡಿಗ್ರಿ ಕೋರ್ಸ್ ಆಗಿರ್ತದೆ. 3 ವರ್ಷಗಳ ಕಾಲ ನಡೆಯುತ್ತೆ, ಅಂದ್ರೆ 36 ತಿಂಗಳು ನಡೆಯುತ್ತೆ. ಎಲ್ಲ ಡಿಗ್ರಿಗಳ ತರಾನೇ 3 ವರ್ಷದ ಡಿಗ್ರಿ. ಹೌದು ಮೇಡಮ್. ಸೊ ಇದರಲ್ಲಿ ಏನು ಅಂತಂದ್ರೆ, ಇವಾಗ ಯಾವ್ದೇ ಕೋರ್ಸ್ಗಳು ಮಾಡ್ತೀರಾ ಅಂದ್ರೆ ಫೀಸ್ ಕಟ್ಬಿಟ್ಟು ಎಲ್ಲರೂ ಲಕ್ಷಗಟ್ಲೆ ಅಥವಾ 1000 ಗಟ್ಲೆ ಅವರ ಶಕ್ತಿ ಪ್ರಕಾರ ಕೆಲವು ಕಾಲೇಜ್ಗಳಿಗೆ ಹೋಗಿ ಮಾಡ್ತಾರೆ. ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ ಇದಕ್ಕೆ ಸಂಪೂರ್ಣ ಉಚಿತ ಕೋರ್ಸ್ ಇರುತ್ತೆ. ಆ ನಂತರ 36 ತಿಂಗಳುಗಳು ಕೂಡ ಶಿಷ್ಯ ವೇತನ ಅಂದ್ರೆ ಸ್ಟೈಫಂಡ್ಸ್ಗಳು 6,000 ರೂಪಾಯಿನಂತೆ ಸ್ಟೈಫಂಡ್ಸ್ ತಿಂಗಳ ಬರುತ್ತೆ. ವರುಣ್, ಮುಖ್ಯವಾದ ವಿಷಯ ಯಾವುದು, ಯಾವ ವಿಷಯದಲ್ಲಿ ಡಿಗ್ರಿ ಮಾಡಬಹುದು, ಡಿಪ್ಲೊಮಾ ಮಾಡಬಹುದು, ಅದನ್ನ ಹೇಳಿ. BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇದು ಬಂದು ಡಿಗ್ರಿ ಆಗಿರುತ್ತೆ, 3 years ಕೋರ್ಸ್ ಆಗಿರುತ್ತೆ. ಎರಡನೇದು ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್, ಇದು ಬಂದ್ಬಿಟ್ಟು 1 ವರ್ಷದ ಕೋರ್ಸ್ ಆಗಿರುತ್ತೆ. ಮೂರನೇದು ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್, ಇದು ಕೂಡ ಬಂದ್ಬಿಟ್ಟು ಒಂದು ಡಿಪ್ಲೊಮಾ ಕೋರ್ಸ್ ಆಗಿರುತ್ತೆ. ಆದ್ರೆ ಇದರ ವಿಶೇಷತೆ ಏನಂತಂದ್ರೆ ಇದು 18 ರಿಂದ 28 ವರ್ಷಗಳ ಆಗಿರುವಂತ ಯಾವುದೇ ವಿದ್ಯಾರ್ಥಿಗಳು ಮಾಡಬಹುದು. ಆ ನಂತರ ಇದು 2 ವರ್ಷದ ಕೋರ್ಸ್, ಇದನ್ನು ಕೂಡ 24 ತಿಂಗಳು ಕೂಡ ಸ್ಟೈಫಂಡ್ಸ್ ಗಳು ಬರುತ್ತೆ. ಸೊ ಇದಕ್ಕೆ ಇನ್ನೊಂದು ಏನು ವಿಶೇಷತೆ ಅಂದ್ರೆ ಇದಕ್ಕೆ 10ನೇ ತರಗತಿ ಆಗಿದ್ರೆ ಅಂತವರಿಗೆ ತಗೊಂತಾ ಇದೀವಿ. ಈಗ ನಾನು ಫೀಸ್ ಕಟ್ಟಿ ಒಂದು ಕೋರ್ಸ್ ಕಲಿಬೇಕಂದ್ರೆ ಅಷ್ಟು ಶಕ್ತಿ ಇಲ್ಲ ನನಗೆ ಅನ್ನುವಂತಹ ಮಕ್ಕಳಿಗೆ ಎಷ್ಟು ಒಳ್ಳೆಯ ಕೋರ್ಸ್ ಇದು ಅಂತ. ಇದು ಡಿಪ್ಲೊಮಾ ಇನ್ ವೊಕೇಶನಲ್ ಇನ್ ಹಾಸ್ಪಿಟಾಲಿಟಿ ಆಪರೇಷನ್ಸ್ ಅನ್ನುವಂಥದ್ದು. ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಕೊಡ್ರಿ. ಅಂದ್ರ ಈಗ ನನಗೇನ್ ಅನಿಸ್ತದ, ಕೆಲವೊಮ್ಮೆ ಒಂದೇನೋ ಡಿಗ್ರಿ ಮಾಡ್ಲಿಕ್ಕೆ ಹೋಗಿರ್ತಾರ ಮಕ್ಕಳು, ಅದು ಸರಿಯಾದ ಆಸಕ್ತಿ ಇಲ್ಲದೆ ಕಂಟಿನ್ಯೂ ಮಾಡದೇ ಇರಬಹುದು, ಡಿಸ್ಕಂಟಿನ್ಯೂ ಮಾಡಿರಬಹುದು. ಹಾಗಾಗಿ 18 ರಿಂದ 28 ವರ್ಷದವರೆಗೆ ಅವರಿಗೆ ಈ ಕೋರ್ಸ್ ಮಾಡುವಂತ ಅಂದ್ರೆ ಡಿಪ್ಲೊಮಾ ಕೋರ್ಸ್ ಮಾಡುವಂತ ಒಂದು ಅವಕಾಶ ಅದ. ಹೌದು ಮೇಡಮ್. ಇದು ಹೇಗೆ ರನ್ ಆಗುತ್ತೆ ಅಂತಂದ್ರೆ 10ನೇ ತರಗತಿ ನೀವು ಹೇಳ್ದಾಗೆ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಗಿರುತ್ತೆ, ಇಲ್ಲಾಂದ್ರೆ ಮನೆಯಲ್ಲಿ ಆರ್ಥಿಕವಾಗಿ ಸಬಲ ಇರೋದಿಲ್ಲ, ಅದಕ್ಕೋಸ್ಕರ ಇವಾಗ ಸ್ಟಡೀಸ್ ಡಿಸ್ಕಂಟಿನ್ಯೂ ಆಗಿರುತ್ತೆ, ಅಂತವ್ರಿಗೋಸ್ಕರನೇ ಇದನ್ನ ಮಾಡಿದೀವಿ. ಇದು ಬಂದು 2 ವರ್ಷದ ಕೋರ್ಸ್ ಆಗಿರುತ್ತೆ. 18 ವರ್ಷದಿಂದ 28 ವರ್ಷ ಆಗಿರುವಂತ ವಿದ್ಯಾರ್ಥಿಗಳಿಗೆ 2 ವರ್ಷಗಳ ಕಾಲ OJT ಮಾದರಿಯಲ್ಲಿ ಅವರಿಗೆ ಟ್ರೈನಿಂಗ್ ನೀಡ್ಬಿಟ್ಟು ಆ ನಂತರ ಅವರಿಗೆ 6,000 ರೂಪಾಯಿ ಶಿಷ್ಯ ವೇತನ ಕೊಟ್ಟು, ಗಂಡು ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಆಗಿರುತ್ತೆ, ಹೆಣ್ಣು ಮಕ್ಕಳಿಗೆ ಸಪರೇಟ್ ಆಗಿರುತ್ತೆ, ಉಚಿತ ಊಟ ಫೆಸಿಲಿಟಿ ಕೂಡ ಕೊಟ್ಕೊಂಡು ಅವರಿಗೆ 2 ವರ್ಷದ ಕೋರ್ಸ್ ಮಾಡಿ ನಮ್ಮ ಕಡೆಯಿಂದಾನೆ ಪ್ರತಿಷ್ಠಿತ 5 ಸ್ಟಾರ್ ಅಥವಾ 7 ಸ್ಟಾರ್ ಹೋಟೆಲ್ಗಳಲ್ಲಿ ನಾವೇ ಪ್ಲೇಸ್ಮೆಂಟ್ಸ್ ಕೂಡ ಮಾಡಿಸ್ತೀವಿ ಮೇಡಮ್. ಅದೇ ವಿಷಯಕ್ಕೆ ಬಂದೆ, ಕರ್ನಾಟಕದ ಯಾವ ಯಾವ ಸ್ಥಳಗಳಲ್ಲಿ ಈ ಕೋರ್ಸ್ ಗಳನ್ನ ಮಾಡಬಹುದು? ಕರ್ನಾಟಕದ ಆದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಾವು ಇದನ್ನ ಮಾಡ್ತಾ ಇದೀವಿ ಮೇಡಮ್. ಸ್ಟೈಪಂಡ್ ವಿವರಗಳನ್ನ ಒಂದಷ್ಟು ಕೊಡ್ರಿ. ಇವಾಗ ನಾನು 3 ಕೋರ್ಸ್ಗಳ ಬಗ್ಗೆ ಹೇಳಿದೆ. ಮೊದಲನೇದು ಬಂದ್ಬಿಟ್ಟು BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದೆ, ಇದು 36 ತಿಂಗಳುಗಳ ಕೋರ್ಸ್ ಇರುತ್ತೆ. ಸೊ ಈ 36 ತಿಂಗಳುಗಳು ಕೂಡ 6,000 ರೂಪಾಯಿನಂತ ವಿದ್ಯಾರ್ಥಿಗೆ ಪ್ರತಿ ತಿಂಗಳುಗಳು ಅವರಿಗೆ ಖಾತೆಗೆ ಅಮೌಂಟ್ ಜಮೆ ಆಗುತ್ತೆ. ಅದೇ ತರ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್ ಬಂದು 1 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಅದಕ್ಕೆ ಪ್ರತಿ ತಿಂಗಳು 12 ತಿಂಗಳುಗಳ ತನಕನು 6,000 ರೂಪಾಯಿ ಸ್ಟೈಫಂಡ್ಸ್ ಬಂದ್ಬಿಟ್ಟು ಆ ನಂತರ ಪ್ಲೇಸ್ಮೆಂಟ್ಸ್ ಕೂಡ ನಾವೇ ಮಾಡಿಸ್ತಾ ಇದೀವಿ. ಅದು ಮುಂದಿನ ವಿಷಯ. ಯಾಕಂದ್ರೆ ನೀವು ಮೊದಲಿಗೆ ಡಿಗ್ರಿ ಪೂರ್ಣ ಮಾಡ್ಕೋಬೇಕು ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಪೂರ್ತಿ ಮಾಡ್ಕೊಂಡ್ಮೇಲೆ ವಿದ್ಯಾರ್ಥಿಗಳಿಗೆ ಮುಂದೆ ಉದ್ಯೋಗದ ವ್ಯವಸ್ಥೆ ಹೆಂಗಿರ್ತದ? ಆಲ್ಮೋಸ್ಟ್ ಇವಾಗ ನಮ್ಮ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಮತ್ತೆ ಮೇಧಾವಿ ಸ್ಕಿಲ್ಸ್ ಅಕಾಡೆಮಿ ಆಲ್ಮೋಸ್ಟ್ 50+ ಪ್ರತಿಷ್ಠಿತ ಹೋಟೆಲ್ಗಳ ಜೊತೆ ನಾವು ಟೈ ಅಪ್ ಆಗಿದ್ದೀವಿ. ಇವಾಗ ನಾನೊಂದು ಬೇಸಿಕ್ ಡಾಟಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಒಂದು 5 ಸ್ಟಾರ್ ಅಥವಾ 7 ಸ್ಟಾರ್ ಹೋಟ್ಲು ಹೊಸದಾಗಿ ಓಪನ್ ಮಾಡಿದ್ರೆ ಅದಕ್ಕೆ ಮಿನಿಮಮ್ 200 ಜನ ಎಂಪ್ಲಾಯ್ಸ್ ಬೇಕಾಗ್ತಾರೆ. ಹೋಟೆಲ್ ಮ್ಯಾನೇಜರ್ ಇಂದ ಹಿಡಿದು, ಶೆಫ್ ಇಂದ ಹಿಡಿದು, ಸಬ್ ಸ್ಟಾಫ್ ಇಂದ ಹಿಡಿದು, ಬೆಡ್ಡಿಂಗ್ ಮಾಡುವಂತ ಎಂಪ್ಲಾಯ್ಸ್ ಗಳಿಂದ ಹಿಡಿದು 200 ಜನ ಬೇಕಾಗ್ತಾರೆ ಮೇಡಮ್. ಇವಾಗ ಏನು 2047 ಒಳಗೆ ವಿಕಸಿತ ಭಾರತ ಡೆವಲಪಿಂಗ್ ಕಂಟ್ರಿ ಕಡೆಯಿಂದ ಡೆವಲಪ್ಡ್ ಕಂಟ್ರಿ ಕಡೆ ಸಾಗ್ತಾ ಇದೀವಲ್ಲ, ಇದರಲ್ಲಿ ವಿಕಸಿತ ಭಾರತ್ ಕಡೆ ನಾವು ಡೆವಲಪ್ಡ್ ಕಂಟ್ರಿ ಕಡೆ ಹೋಗ್ಬೇಕು ಅಂತಂದ್ರೆ ಮೇಜರ್ ಆಗಿ ಇಂಡಿಯಾ ಬೆಳಿಬೇಕಾದಂತದ್ದು ಟೂರಿಸಂ ಮತ್ತೆ ಹೋಟೆಲ್ ಇಂಡಸ್ಟ್ರಿ. ಹೌದು, ಪ್ರವಾಸೋದ್ಯಮದೊಳಗೆ ಇವತ್ತು ಮುಂದುವರಿಬೇಕಾಗಿದೆ. ಅದಕ್ಕೋಸ್ಕರ ಈ ಕೋರ್ಸ್ ಯಾವತ್ತಿದ್ರೂ ನಿಮಗೆ ಒಳ್ಳೇದೇ ಆಗ್ತದೆ. ಯಾಕೆ ಅಂತಂದ್ರೆ AI ಬಂದ್ಬಿಟ್ಟು ನಿಮಗೆ ಎಂಪ್ಲಾಯ್ಸ್ ತೆಗ್ದಾಕ್ಬಹುದು, ಅಂದ್ರೆ ಲೇ ಆಫ್ ಮಾಡಬಹುದು. ಬಟ್ ಇನ್ ಹೋಟೆಲ್ ಇಂಡಸ್ಟ್ರೀಸ್ ನೋ AI ಕ್ಯಾನ್ ರಿಪ್ಲೇಸ್ ಹ್ಯೂಮನ್. ಅಂದ್ರೆ ಯಾವುದೇ ತರದ AI ಬಂದ್ರು ಮನುಷ್ಯನಿಗೆ ಇದು ರಿಪ್ಲೇಸ್ ಮಾಡಕ್ ಈ ಇಂಡಸ್ಟ್ರಿಯಲ್ಲಿ ಆಗೋದಿಲ್ಲ ಮೇಡಮ್. ಪ್ರವಾಸೋದ್ಯಮ ಅನ್ನೋದು ದಿನದಿಂದ ದಿನಕ್ಕೆ ಬೆಳೀತಾ ಇರುವಂತ
ಮಾಡುವಂತಹ ಉದ್ಯಮ ಇದು. ಮತ್ತೆ ಈಗ ಕರ್ನಾಟಕದೊಳಗ ಸಾಕಷ್ಟು ಪ್ರವಾಸಿ ತಾಣಗಳವ. ಹಂಗಾಗಿ ಎಲ್ಲಿ ಪ್ರವಾಸಿ ತಾಣಗಳು ಇರ್ತಾವ ಅಲ್ಲಿ ಹೋಟೆಲ್ಗಳು ಇದ್ದೇ ಇರ್ತಾವ, ದೊಡ್ಡ ದೊಡ್ಡ ಹೋಟೆಲ್ಗಳು ಇರ್ತಾವ. ಹಿಂಗಾಗಿ ಪ್ರವಾಸೋದ್ಯಮಕ್ಕೆ ಕೊನೆನೇ ಇಲ್ಲ. ಹೌದು. ಇದರಲ್ಲಿ ಕೋರ್ಸ್ ಮಾಡೋದ್ರಿಂದ ಒಳ್ಳೆಯ ಭವಿಷ್ಯ ಆದ ಮಕ್ಕಳಿಗೆ ಅಂತ ಹೇಳಬಹುದು. ಹೌದು ಮೇಡಮ್. ಅವ್ರು ಏನ್ ಬೇಸಿಕ್ ಕೇಳ್ತಾರೆ, ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡಿರಿ ಅಂತಾರೆ. ಆ ಬೇಸಿಕ್ ಕಮ್ಯುನಿಟೀಸ್ ಅವ್ರಿಗೆ ಫುಲ್ಫಿಲ್ ಮಾಡ್ಕೊಂಡ್ರೆ ಅವರಿಗೆ ವಿತಿನ್ ಕೋರ್ಸ್ ಕಂಪ್ಲೀಟ್ ಆಗಿ ವಿತಿನ್ 2-3 ಮಂತ್ಸ್ ಅಲ್ಲಿ ನಾವೇ ಪ್ಲೇಸ್ಮೆಂಟ್ಸ್ ಮಾಡಿಸ್ತಾ ಇದೀವಿ ಮೇಡಮ್ ಎಲ್ಲಾ ಕಡೆ. ಹೌದಲ್ಲ. ಮತ್ತೆ ಇದ್ರೊಳಗೆ ಕೇಂದ್ರ ಸರ್ಕಾರದ ಸಹಭಾಗಿತ್ವ ಕೂಡ ಅದ ಅಂತ ಹೇಳ್ತಿದ್ರಿ ಇವರು. ಹೌದು ಮೇಡಮ್. ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಜೊತೆ NSDC ಅಂದ್ರೆ ಸ್ಕಿಲ್ ಇಂಡಿಯಾ ಅನ್ನೋದು ಕೇಳಿರ್ತೀರ, NSDC ಜೊತೆ ಟೈ ಅಪ್ ಆಗ್ಬಿಟ್ಟು ಈ ಕೋರ್ಸ್ ನ ನಡೆಸ್ತಾ ಇರೋದು ಮೇಡಮ್. ಹೌದು, ಸ್ಕಿಲ್ ಇಂಡಿಯಾ ಅನ್ನೋದು ಒಂದು ಯೋಜನೆ ಇದು. ಈ ಯೋಜನೆಯ ಮುಖಾಂತರ ಅವರು ನಿಮ್ಗೆ ಸಹಾಯ ಒದಗಿಸ್ತಾರೆ. ಹೌದು ಮೇಡಮ್. ಇವಾಗ ಏನಂತಂದ್ರೆ ಸ್ಕಿಲ್ ಇಂಡಿಯಾದು ಮೇಜರ್ ಆಗದೆ ಈ ಸರಿ ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಏನಂತಂದ್ರೆ ಹೋಟೆಲ್ ಇಂಡಸ್ಟ್ರಿಗೋಸ್ಕರನೇ ಇಷ್ಟು ಬಜೆಟ್ ಅಮೌಂಟ್ ಅಂತ ತೆಗೆದಿಡ್ತಾರೆ. ಯಾಕೆ ಅಂತಂದ್ರೆ ಭೂಮಿ ಇರುವಂತಕ್ಕಂತ ಇಂಡಸ್ಟ್ರಿ ಫ್ಯೂಚರ್ ಅಲ್ಲಿ. ಈಗ ಈ ಕೋರ್ಸ್ಗಳು ಯಾವಾಗ ಶುರು ಆಗ್ತಾವ ಅದು ಮಾಹಿತಿ ಬೇಕು. ರಿಜಿಸ್ಟ್ರೇಷನ್ ಅಥವಾ ಅಡ್ಮಿಷನ್ ಕೊನೆ ದಿನಾಂಕ ಬಂದು ಸೆಪ್ಟೆಂಬರ್ 1, 2026 ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಜಲ್ದಿ ರಿಜಿಸ್ಟ್ರೇಷನ್ಸ್ ಅಥವಾ ತಮ್ಮ ಅಡ್ಮಿಷನ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂದ್ರೆ ಸೆಪ್ಟೆಂಬರ್ 1, 2026 ಒಳಗೆ ತಮ್ಮ ರಿಜಿಸ್ಟ್ರೇಷನ್ ನ ಕಂಪ್ಲೀಟ್ ಮಾಡ್ಕೊಂಡು ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ತಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ನ ಕಂಪ್ಲೀಟ್ ಮಾಡೋ ಮೂಲಕ ತಮ್ಮ ಕೆರಿಯರ್ ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ. ವರುಣ್, ಈಗಾಗಲೇ ಎಷ್ಟು ಜನ ವಿದ್ಯಾರ್ಥಿಗಳು ಪ್ರಯೋಜನ ಪಡ್ಕೊಂಡಾರ ಮತ್ತೆ ಎಷ್ಟು ಜನರಿಗೆ ಉದ್ಯೋಗ ಲಭಿಸಿದೆ? ಇವಾಗ ಆಲ್ಮೋಸ್ಟ್ ಇದರಲ್ಲಿ 5,50,000 ಸ್ಟೂಡೆಂಟ್ಸ್ ರಾಜ್ಯಾದ್ಯಂತ ದೇಶಾದ್ಯಂತ ಇದನ್ನ ಇಲ್ಲಿ ತನಕ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ವರ್ಷ 20,000 ಆಕ್ಟಿವ್ ಸ್ಟೂಡೆಂಟ್ಸ್ ಇದ್ದಾರೆ. ಮುಂದಿನ ವರ್ಷಕ್ಕೆ ಬರೀ ಕರ್ನಾಟಕದಲ್ಲಿ 1,316 ಜನ ನಾವೇ ಇಲ್ಲಿ ತನಕ ಸ್ಟೂಡೆಂಟ್ಸ್ ಇದ್ ಮಾಡಿದೀವಿ. ಆಲ್ಮೋಸ್ಟ್ ಇನ್ನೂ 600-650 ಸ್ಟೂಡೆಂಟ್ಸ್ ಆದ್ಮೇಲೆ ನಾವು ಈ ಅಡ್ಮಿಷನ್ಸ್ ನ ಸ್ಟಾಪ್ ಮಾಡ್ತಾ ಇದೀವಿ ಮೇಡಮ್. ಹೌದಲ್ಲ. ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವೆ ಅದ. ಮಕ್ಕಳು ಕಲಿಬೇಕು ಅಂತಂದ್ರೆ ಲಗೂನೇ ಅವ್ರು ಅಪ್ಲೈ ಮಾಡ್ಕೊಳ್ಳಿ ಅಂತ. ಹೌದು ಮೇಡಮ್. ನಾವ್ ಯಾವ ತರ ಇದನ್ನ ನೋಡ್ತಾ ಇದೀವಿ ಅಂತಂದ್ರೆ ಇವಾಗ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಫಸ್ಟ್ ನಾವು ಇವಾಗ ರಿಜಿಸ್ಟರ್ ಆದ ನಂತರ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಮಾತ್ರ ನಾನು ಬಂದೆ ಹೋದೆ ಅನ್ನೋಂಥವ್ರಿಗೆ ನಾವು ಎಂಟರ್ಟೈನ್ ಮಾಡ್ತಾ ಇಲ್ಲ. ಇದನ್ನ ಯಾಕೆ ಅಂತಂದ್ರೆ ಇದನ್ನ ಎಷ್ಟೋ ಮನೆಯಲ್ಲಿ ಕಷ್ಟಗಳಿರುತ್ತೆ, ಎಷ್ಟೋ ಮನೆಯಲ್ಲಿ ತೊಂದರೆ ಇರುತ್ತೆ. ನಿಜವಾದ ಅವಶ್ಯಕತೆ ಇದ್ದವರಿಗೆ ನೀವು ಮಾಡ್ಲಿಕ್ಕೆ ಹೇಳ್ತೀರಿ. ಹೌದು. ಎಷ್ಟೋ ಜನ ಹೆಣ್ಮಕ್ಳು ವರ್ಷದಲ್ಲಿ ಆಗಿರೋರು ಹೇಳ್ತಾರೆ ನಮಗೆ ಇವಾಗ್ಲೂ, ನಮ್ ತಂದೆ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ, ನೀನ್ ಹೆಣ್ಮಗು ಅಂತ ಮನೇಲಿ ಕೂರಿಸ್ತಾ ಇದ್ರು, ನಮಗ್ ಬಂದಿ ಇವಾಗ ನೀವು ಫ್ರೀ ಆಗಿ ಎಜುಕೇಶನ್ ಕೊಟ್ಮೇಲೆ ನಮ್ದೊಂದು ಡಿಗ್ರಿ ಆಗ್ತಾ ಇದೆ ಅಂತ ಅವ್ರು ತುಂಬಾ ಥ್ಯಾಂಕ್ಫುಲ್ ಆಗಿದ್ದಾರೆ. ಅಂತವ್ರಿಗೆ ರೀಚ್ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಕಳಕಳಿ ಮೇಡಮ್. ಹುಡುಗಿಯರು ಹುಡುಗರು ಇಬ್ರು ಕೂಡ ಅಪ್ಲೈ ಮಾಡ್ಕೋಬಹುದು ಮೇಡಮ್. ಹೋದ ವರ್ಷದಲ್ಲಿ 48.5% ತನಕ ಹೆಣ್ಮಕ್ಳು ಅಡ್ಮಿಷನ್ಸ್ ಆಗಿದ್ದಾರೆ ಹಾಸ್ಪಿಟಲಿಟಿ. ಯಾಕೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಇವಾಗ ನೋಡಿರ್ತೀರಾ, ಏರ್ಪೋರ್ಟ್ ಲಾಂಜಸ್ ಗಳಿಗೆ ಹೋಗಿರ್ತೀರಾ, 5 ಸ್ಟಾರ್ ಹೋಟೆಲ್ಸ್ ಗಳಿಗೆ ನೋಡ್ತೀರಾ, ಆಲ್ಮೋಸ್ಟ್ ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ ಈ ಸೆಕ್ಟರ್. ಕರ್ನಾಟಕದಲ್ಲಿ ಲಕ್ಷಾಂತರ ಗಟ್ಟಲೆ ವಿದ್ಯಾರ್ಥಿಗಳಿದ್ದಾರೆ. ಅದ್ರಲ್ಲಿ ನಾವು ತಗೊಂತಾರೆ 2,000 ಜನಕ್ಕೆ ಮಾತ್ರ. ಹಾಸ್ಟೆಲ್ ಫೆಸಿಲಿಟೀಸ್ ಇಂದ ಹಿಡಿದು ಊಟದ ಫೆಸಿಲಿಟಿ ಇಂದ ಹಿಡಿದು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಪ್ರವೇಶ ಪಡಿಲಿಕ್ಕೆ ಇನ್ನು ಕೆಲವೇ ದಿನಗಳ ಅವಕಾಶ ಮಾತ್ರ ಅದ. ಪಾಲಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ನಿಮ್ ಮನೆಯಲ್ಲಿ ಕೆಲವೊಬ್ರು ಪೇರೆಂಟ್ಸ್ ಗಳು ನಿಮಗೆ ಯಾವುದೇ ತರ ಹಣಕಾಸಿನ ತೊಂದರೆ ಇರೋದಿಲ್ಲ, ನೀವು ಇದ್ ಮಾಡ್ತೀರಾ, ನೀವು ಎಷ್ಟೇ ಲಕ್ಷಗಟ್ಟಲೆ ಫೀಸ್ ಕಟ್ತೀರಾ. ಬಟ್ ಕೆಲವೊಬ್ರು ಮನೇಲಿ ಏನಾಗುತ್ತೆ, ತುಂಬಾ ಪ್ರಾಬ್ಲಮ್ ಇದೆ ಅಂತ ಮನೇಲಿ ಕೂರ್ಸ್ಕೊಳ್ಳೋ ಬದಲು ಇಂತ ಒಳ್ಳೊಳ್ಳೆ ಕೋರ್ಸ್ಗಳು, ಇದೇ ತರ ಸುಮಾರು ಕೋರ್ಸ್ಗಳಿದೆ, ನಿಮ್ ಮಕ್ಳಿಗೆ ಓದಿಸಿ. ಯಾಕೆ ಅಂತಂದ್ರೆ ನಿಮ್ದು ಏನೇ ತೊಂದರೆ ಇದ್ರು ಮಗುಗೆ ಒಂದು ಬೇಸಿಕ್ ಡಿಗ್ರಿ ಅನ್ನೋದಿತ್ತು ಅಂದ್ರೆ ಅವ್ರೆಲ್ಲೇ ಹೋದ್ರು ಸರ್ವೈವ್ ಆಗ್ತಾರೆ. ಕಾಂಪಿಟೇಷನ್ ಅನ್ನೋದು ಯಾವುದೇ ಸೆಕ್ಟರ್ ಹೋದ್ರು ತುಂಬಾ ಇದೆ. ಬಟ್ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಸೆಕ್ಟರ್ ಬೈ ಗಾಡ್ಸ್ ಗ್ರೇಸ್ ಇನ್ನೂ ಅಷ್ಟು ನಿಮಗೆ ಕಾಂಪಿಟೇಷನ್ ಅನ್ನೋದಿಲ್ಲ. ಬೇಸಿಕ್ ಸ್ಯಾಲರಿ ಸ್ಟಾರ್ಟಿಂಗ್ BSc ಮಾಡಿರಕ್ಕಂತವ್ರಿಗೆಲ್ಲ 30,000 ಪ್ಲಸ್ ಅಮೌಂಟ್ ಕೊಡ್ತಾ ಇದ್ದಾರೆ ಎಲ್ಲಾ ಹೋಟೆಲ್ಗಳಲ್ಲಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಫ್ರೀ ಆಗಿ ಕೂಡ ನಾವು ಕೋರ್ಸ್ ಗಳನ್ನ ಕೊಡ್ತಾ ಇದೀವಿ. ನೀವು ಮುಂದೆ ಬಂದು ನಿಮ್ ಮಕ್ಳಿಗೆ ಕಳ್ಸ್ಕೊಡಿ, ಯಾವುದೇ ರೀತಿ ತಲೆ ಕೆಡ್ಸ್ಕೋಬೇಡಿ, ನಮ್ಮ ಹತ್ರ ಬಂದ್ ಕುತ್ಕೊಂಡು ಮಾತಾಡಿ. ನಿಮಗೆ ಇದ್ರಲ್ಲಿ ಇನ್ನೂ ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ, ನಿಮ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ನಮ್ ಜೊತೆ ಬಂದ್ ಕುತ್ಕೊಂಡು ಮಾತಾಡಿ. ಯಾಕೆ ಅಂತಂದ್ರೆ ಒಂದು ಮಗುದು ಫ್ಯೂಚರ್ ಚೆನ್ನಾಗಾಯ್ತು ಅಂದ್ರೆ ನಮಗೂ ತುಂಬಾ ಖುಷಿ ಆಗತ್ತೆ ಕೋರ್ಸ್ ಮಾಡಿರೋದಕ್ಕೆ. ಇವಾಗ ಏನೋ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ಸೆಕೆಂಡ್ PUC ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ನಾವು ಓದ್ಸಕ್ ಆ ಟೈಮಲ್ಲಿ ಆಗಿಲ್ಲ ಅಂತಂದ್ರೆ ಡಿವಾಕ್ ಅನ್ನೋದು ಒಂದು ಡಿಪ್ಲೊಮಾ ಮಾಡ್ತಾ ಇದೀವಿ. ಸೊ ಅದ್ರ 18 ರಿಂದ 28 ವರ್ಷ ತನಕ ಎಲಿಜಿಬಿಲಿಟಿ ಇದೆ. ಮತ್ತೆ ಬರೀ 10th ಸ್ಟ್ಯಾಂಡರ್ಡ್ ಅಷ್ಟೇ ಬೇಕಿರೋದು. ಅದಕ್ಕೆ ಇದು ಮುಗಿತಿದ್ದಂಗೆ ಅವ್ರಿಗೆ ಕೆಲಸ ಕೂಡ ನಾವೇ ಪ್ಲೇಸ್ಮೆಂಟ್ ಮಾಡಿಸ್ಬಿಟ್ಟು ಅವರಿಗೆ ಬೇಸಿಕ್ ಡಿವಾಕ್ ಅಲ್ಲಿ ಕೂಡ 18 ರಿಂದ 20,000 ಸ್ಯಾಲರಿ ಬೇಸಿಕ್ ಆಗಿ ಸಿಗ್ತಾ ಇದೆ. ಇವಾಗ ಹೇಗೆ ಶೆಫ್ಸ್ ಎಲ್ಲ ಆಲ್ಮೋಸ್ಟ್ ITCL ಮಾಡಿರೋರೆಲ್ಲ ಔಟ್ ಆಫ್ ಕಂಟ್ರಿ ಕೂಡ ಹೋಗ್ಬಿಟ್ಟು ಇವಾಗ ದುಬೈ ಆಗ್ಲಿ ಇಲ್ಲಾಗ್ಲಿ ಆಲ್ಮೋಸ್ಟ್ 80,000 1.5 lakhs ತನಕನೂ ಮಾಡ್ತಾ ಇದಾರೆ. ಆ ತರ ನಮ್ಮ ಕರ್ನಾಟಕದಾದ್ಯಂತ ಇರೋ ಎಲ್ಲಾ ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಳಿ, ಅವರು ಮುಂದೆ ಬರ್ಲಿ. ಈಗ ನಮ್ಮ ಗ್ರಾಮೀಣ ಭಾಗದ ಕೆಲವು ಪಾಲಕರಿಗೆ ಆಗಿರಬಹುದು, ವಿದ್ಯಾರ್ಥಿಗಳಿಗೆ ಆಗಿರಬಹುದು, ಅವರಿಗೆ ಒಂದು ರೀತಿಯ ಅಳುಕು ಅದ ವರುಣ್. ಈಗ ಕರ್ನಾಟಕದ ಮುಖ್ಯ ಕೇಂದ್ರಗಳೇನವ, ಶಿವಮೊಗ್ಗ ಆಗಿರಬಹುದು, ದಾವಣಗೆರೆ ಆಗಿರಬಹುದು, ಹುಬ್ಬಳ್ಳಿ ಧಾರವಾಡ ಆಗಿರಬಹುದು, ಬೆಂಗಳೂರು, ಮಂಗಳೂರು, ಈ ಕಡೆ ಮಾತ್ರ ಕೆಲವಷ್ಟು ಹೋಟೆಲ್ಗಳವ. ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ಇರ್ತಾರ ಅನ್ನೋ ಒಂದು ಭಾವನೆ, ಅವರಿಗೆ ಒಂದು ರೀತಿಯ ಅಳುಕು.
ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವಾಗ ನನ್ ಮಗು ಬೇರೆ ಊರಲ್ಲಿ ಓದುತ್ತೆ, ಹಾಸ್ಟೆಲ್ ಅಲ್ಲಿ ಇರುತ್ತೋ ಹೋಟೆಲ್ ಅಲ್ಲಿ ಇರುತ್ತೋ, ಅವ್ರು ಎಲ್ಲಿ ಓದ್ತಾರೋ, ಹಾಸ್ಟೆಲ್ಗೆ ಎಷ್ಟು ದೂರ ಹೋಗ್ಬೇಕು ಅನ್ನೋದೆಲ್ಲ ನಿಮ್ ತಲೆಯಲ್ಲಿ ಇದ್ರೆ ಅದನ್ನ ತೆಗ್ದಾಕಿ. ಒಂದು ಸರಿ ಹೋಟೆಲ್ಗೆ ಅವ್ರು ಬಂದ್ರು ಅಂದ್ರೆ ಆ ಹೋಟೆಲಿನಲ್ಲೇ ಉಳ್ಕೊಳ್ಳುವಂತ ವ್ಯವಸ್ಥೆ ಇರುತ್ತೆ ಅವರಿಗೆ. ಆ ಹೋಟೆಲ್ ಅಲ್ಲೇ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ. ನಿಮ್ಮ ಮಕ್ಕಳು ಅವರ ಸುರಕ್ಷತೆ ನಮ್ಮ ಮುಖ್ಯ ಆದ್ಯತೆ ಆಗಿರುತ್ತೆ. ಯಾಕೆಂತಂದ್ರೆ ಇಲ್ಲಿ ತನಕ 5.5 ಲಕ್ಷ ಜನ ಸ್ಟೂಡೆಂಟ್ಸ್ ನಾವು ಟ್ರೈನ್ ಮಾಡಿದೀವಿ. ಒಬ್ಬರಿಗೂ ಕೂಡ ಇಲ್ಲಿ ತನಕ ಯಾವುದೇ ತರ ತೊಂದರೆ ಆಗೋ ತರ ನಾವು ಮಾಡಿಲ್ಲ ಮೇಡಮ್. ಪ್ರತಿಯೊಬ್ಬರು ಸೇಫ್ ಆಗಿ ಬಂದಿದ್ದಾರೆ, ಅವ್ರ ಕೆಲಸ ಮಾಡಿದ್ದಾರೆ, ಇದ್ ಮಾಡಿದ್ದಾರೆ. ನಾನು ಪೇರೆಂಟ್ಸ್ ಕೇಳೋದೇನಂತಂದ್ರೆ ಈ 3 ವರ್ಷಗಳ ಕಾಲ, 2 ವರ್ಷಗಳ ಕಾಲ, 1 ವರ್ಷಗಳ ಕಾಲ ಯಾವ್ಯಾವ ಕೋರ್ಸ್ ಇದೆಲ್ಲ ಆ ಕೋರ್ಸ್ ನ ನಿಮ್ಮ ಮಕ್ಕಳಿಗೆ ಕಂಪ್ಲೀಟ್ ಮಾಡೋ ತರ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮನೆಯಿಂದ ಕಳ್ಸಿದ್ರೆ ಅವ್ರು ಯೂಸ್ ಮಾಡ್ಕೊಂಡ್ರೆ ನಮಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಉಚಿತ ಊಟ ಕೊಟ್ಟಿದ್ದೀವಿ, ಉಚಿತ ವಸತಿ. ಇದಾದ ನಂತರನು ಸ್ಟೂಡೆಂಟ್ಸ್ ತಮ್ಮದೇ ಆದಂತ ಬಟ್ಟೆ ಇರ್ಬೋದು ಅಥವಾ ಶೂಸ್, ಸ್ಮಾಲ್ ಖರ್ಚುಗಳು ಇರುತ್ತೆ. ಅದಕ್ಕೋಸ್ಕರ ಪ್ರತಿ ತಿಂಗಳು 6,000 ರೂಪಾಯಿ ಸ್ಟೇ ಫಂಡ್ ಗಳು ಕೊಡ್ತಾ ಇದೀವಿ. ಯಾಕೆಂತಂದ್ರೆ ಮನೆಗೆ ಫೋನ್ ಮಾಡ್ಬಿಟ್ಟು ಅವ್ರಿಗೆ ತೊಂದರೆ ಮಾಡೋದ್ ಬೇಡ, ಕಷ್ಟ ಇರ್ತದ ಕೆಲವೊಬ್ರು ಮನೆಯಲ್ಲಿ. ಕಲಿಯುವಾಗನೇ ಸ್ಟೈಪಂಡ್ ಕೊಟ್ಟು ಕಲಿಸೋದು ಅಂತಂದ್ರೆ ಬಹಳ ಖುಷಿಯ ಸಂಗತಿ ಇದು. ನಮ್ಮ ಮಕ್ಕಳು ಮತ್ತು ಅವರ ಪಾಲಕರು, ವಿದ್ಯಾರ್ಥಿಗಳ ಪಾಲಕರು ಕೂಡ ಈ ಕಡೆ ಗಮನ ಹರಿಸಬೇಕು. ಯಾರನ್ನ ಸಂಪರ್ಕಿಸಬೇಕು ಅನ್ನೋದಕ್ಕೆ ನಾವು ಫೋನ್ ನಂಬರ್ ಕೂಡ ಹೇಳ್ತೀವಿ ಮತ್ತು ಅಡ್ರೆಸ್ ಕೂಡ ಕಾರ್ಯಕ್ರಮದ ಕೊನೆಗೆ ಹೇಳ್ತೀವಿ. ಬೇರೆ ಕಡೆ ಎಲ್ಲ ಹೇಗಾಗುತ್ತೆ, ವರ್ಷಕ್ಕೆ 72,000 ರಿಂದ 75,000 ರೂಪಾಯಿ ಫೀಸ್ ಕಟ್ತಾರೆ. ಬಟ್ ಇಲ್ಲಿ ಅದೇ 72,000 ರೂಪಾಯಿ ಓದಬೇಕಾದ್ರೆ ನಾವು ಕೊಡ್ತಾ ಇದೀವಿ. ಗಳಿಸ್ತಾ ಇದ್ದಾರೆ, ಜೊತೆಗೆ ಓದ್ತಾ ಇದ್ದಾರೆ. ಹೌದು. ಅದಕ್ಕೋಸ್ಕರ ದಯವಿಟ್ಟು ಮಕ್ಕಳಿಗೆ ಆದಷ್ಟು ಪ್ರೆಷರ್ ಮಾಡಿ ಕಳ್ಸ್ಕೊಡಿ, ಅವ್ರಿಗೆ ಉತ್ತೇಜನ ಮಾಡಿ. ಯಾಕೆ ಅಂತಂದ್ರೆ ಇವಾಗ ಹುಡುಗಾಟಿಕೆ ವಯಸ್ಸಿರುತ್ತೆ ಕೆಲವೊಬ್ರದ್ದು, ಅಂತವ್ರಿಗೆಲ್ಲ ಸ್ವಲ್ಪ ನೀವು ಸ್ಟ್ರಿಕ್ಟ್ ಮಾಡ್ಬಿಟ್ಟು ಕಳ್ಸಿಕೊಟ್ರೆ ಇದ್ರದ್ದೆಲ್ಲ ಮಕ್ಳಿಗೆ ಇದ್ ಮಾಡಿ ಅಂತ ಹೇಳ್ತೀವಿ. ಈಗಾಗಲೇ 5.5 ಲಕ್ಷ ವಿದ್ಯಾರ್ಥಿಗಳು ತರಬೇತಿಯನ್ನ ತಗೊಂಡಾರ. ವರುಣ್, ಅವರ ಸ್ಪಂದನೆ ಹೆಂಗದ? ತುಂಬಾ ಜನ, ನಾ ಅದೇ ಅವಾಗ್ಲೇ ಹೇಳ್ದಾಗೆ, ಹೆಣ್ಮಕ್ಳು ಕೆಲವೊಬ್ರು ನಮ್ಮ ಮನೇಲಿ ಇಷ್ಟೊತ್ತಿಗೆ ಡಿಸ್ಕಂಟಿನ್ಯೂ ಮಾಡಿಸಿದ್ರು, ಮದ್ವೆ ಮಾಡಿಸ್ಬಿಟ್ಟಿರ್ತಿದ್ರು ನಮ್ಗೆ. ಆ ತರ ಆಗ್ತಾ ಇತ್ತು. ನಿಮ್ ಕಡೆಯಿಂದ ನಮಗೆ ಒಂದು ಡಿಗ್ರಿ ಕೋರ್ಸ್ ಅನ್ನೋದಾಯ್ತು ಅನ್ನೋದು ಹೇಳ್ತಾರೆ. ಕೆಲವು ಸ್ಟೂಡೆಂಟ್ಸ್ ಗಳು ಮನೇಲಿ ತುಂಬಾ ತೊಂದರೆ ಇತ್ತು, ಸರ್ ನಾನು ಡಿಸ್ಕಂಟಿನ್ಯೂ ಮಾಡ್ಕೊಂಡಿದ್ದೆ, ಓದಕ್ಕೆ ಆಲ್ಮೋಸ್ಟ್ 26 ಇಯರ್ಸ್ ಆಯ್ತು, ಯಾವುದೇ ಕೋರ್ಸಿಗೆ ಎಲಿಜಿಬಿಲಿಟಿ ಇರ್ತಾ ಇರ್ಲಿಲ್ಲ, ಬಟ್ ಈ ಡಿವಾಕ್ ಇಂದ ನನಗೆ ತುಂಬಾ ಒಳ್ಳೇದಾಯ್ತು ಅಂತಾರೆ. ಇವನ್ ಒಬ್ಬ ನಮ್ ಕಡೆಯಿಂದ ಶೆಫ್ ಆದ ಹುಡುಗ, ಇವಾಗ ITCL ಆತ 82,000 ರೂಪೀಸ್ ಜಸ್ಟ್ 1 ಇಯರ್ ಬ್ಯಾಕ್ ಪಾಸ್ ಔಟ್ 82,000 ರೂಪಾಯಿ ದುಡಿತಾ ಇದ್ದಾರೆ. ಸೊ ಏನು ಅಂತಂದ್ರೆ ಫಸ್ಟ್ BSc ಮಾಡಿರೋಂತ ಸ್ಟೂಡೆಂಟ್ಸ್ ಗಳಿಗೆ ಮೇಜರ್ ಆಗಿ ಬಂದು 2 ಜಾಬ್ ರೋಲ್ ಮೇಲೆ ನಾವು ಮೇಜರ್ ಆಗಿ ಕೆಲಸ ಮಾಡಿಸ್ತಾ ಇದೀವಿ. ಒಂದ್ ಬಂದ್ಬಿಟ್ಟು ಹೋಟೆಲ್ ರೀಜನಲ್ ಮ್ಯಾನೇಜರ್, ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಆ ನಂತರ ಸ್ಟೇಟ್ ಮ್ಯಾನೇಜರ್, ಈ ತರ. ಇನ್ನೊಂದ್ ಬಂದ್ಬಿಟ್ಟು ಹೆಡ್ ಶೆಫ್, ಆಮೇಲೆ ಸಪೋರ್ಟಿಂಗ್ ಶೆಫ್, ಈ ತರ ಜಾಬ್ ರೋಲ್ ಇರುತ್ತೆ ಮ್ಯಾಮ್ BSc ಗೆ. ಸೊ ಇದಕ್ಕೆ ಬೇಸಿಕ್ ಸ್ಯಾಲರೀಸ್ ಬಂದ್ಬಿಟ್ಟು 30,000+ ಕೊಡ್ತಾ ಇದ್ದಾರೆ. ಆ ನಂತರ ಏನಿದೆ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್, ಇದು 1 ವರ್ಷದ ಕೋರ್ಸ್ ಇದೆ. ಇದಕ್ಕೂ 20,000 ರಿಂದ 25,000 ತನಕ ಬರ್ತಾ ಇದೆ. ಇದರಲ್ಲಿ ಹೇಗೆ ಅಂತಂದ್ರೆ ಹಾಸ್ಪಿಟಾಲಿಟಿ ಮ್ಯಾನೇಜರ್, ಆನಂತರ ಸಬ್ ಶೆಫ್ ಗಳು, ಈ ತರ ರಿಸೆಪ್ಷನಿಸ್ಟ್, ಈ ತರ ಜಾಬ್ ರೋಲ್ಸ್ ಗಳು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್ ಹಾಗೂ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ, ಈ 2 ಡಿಪ್ಲೊಮಾದಲ್ಲಿ ಬರುತ್ತೆ ಮೇಡಮ್. ವಿದ್ಯಾರ್ಥಿಗಳು ಈ ಕೋರ್ಸ್ ಮಾಡುವಾಗ ಅವರ ಒಂದು ದಿನಚರಿ ಯಾವಾಗ ಶುರು ಆಗ್ತದ ಅದನ್ನು ಕೂಡ ಸ್ವಲ್ಪ ಹೇಳ್ರಿ. 9 ಗಂಟೆಯಿಂದ ಶುರು ಆಗ್ಬಿಟ್ಟು 7 o'clock ತನಕ ಇರುತ್ತೆ. ಇನ್ ಬಿಟ್ವೀನ್ 2 hours ಗ್ಯಾಪ್ ಇರುತ್ತೆ. ಮಧ್ಯಾಹ್ನ 1 ರಿಂದ 3 ತನಕ ಅವ್ರಿಗೆ ಗ್ಯಾಪ್ ಕೂಡ ಇರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ನಾವು ಇದನ್ನ OJT ಮಾಡೆಲ್ ಅಲ್ಲಿ ರನ್ ಮಾಡ್ತಿದ್ದೇವೆ, ಆನ್ ಜಾಬ್ ಟ್ರೈನಿಂಗ್. ಇದು ಹೇಗೆ ನಡೆಯುತ್ತೆ ಅಂದ್ರೆ, ಇವಾಗ ನಾನಾಗಿರ್ಲಿ ಮೇಡಮ್, ನೀವಾಗಿರ್ಲಿ, ನಿಮ್ಮ ಡಿಗ್ರಿ ಟೈಮ್ಸ್ ಅಲ್ಲಿ, ನಮ್ಮ ಡಿಗ್ರಿ ಟೈಮ್ ಅಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಲೆಸನ್ ಗಳು ಕೇಳ್ತಾ ಇದ್ವಿ. ಹೌದು. ಬಟ್ ಇವಾಗ ಹೇಗಾಗ್ತಾ ಇದೆ ಅಂದ್ರೆ ನಿಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದೀವಿ. ಹೇಗೆ ಅಂತಂದ್ರೆ ಇವಾಗ ಒಬ್ಬ ಶೆಫ್ ಹೇಗ್ ಕೆಲಸ ಮಾಡ್ತಾನೆ, ಒಬ್ಬ ರಿಸೆಪ್ಷನಿಸ್ಟ್ ಹೇಗ್ ಕೆಲಸ ಮಾಡ್ತಾನೆ, ಒಬ್ಬ ಹೋಟೆಲ್ ಮ್ಯಾನೇಜರ್ ಹೇಗ್ ಕೆಲಸ ಮಾಡ್ತಾನೆ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಆ ಕೆಲಸ ನಿಮ್ ಕೈಯಲ್ಲಿ ಮಾಡಿಸ್ತಾ ಇದೀವಿ. ಯಾಕೆ ಅಂತಂದ್ರೆ ಈ OJT ಮಾಡೆಲ್ ಅಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿರೋಂತವ್ರಿಗೆ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ನಾವು ಪ್ಲೇಸ್ಮೆಂಟ್ ಮಾಡಿಸೋದ್ಮೇಲೆ ನೀವು ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಜಾಯಿನ್ ಆಗ್ತೀರಾ ಅಂತಂದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ OJT ಮಾಡೆಲ್ ಅಲ್ಲಿ ನೀವು ಕಲ್ತ್ ಬಂದಿದ್ದೀರಾ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ನಿಮಗಿದೆ ಅನ್ಬಿಟ್ಟು ಫಸ್ಟ್ ಅವ್ರು ನಿಮ್ಮಂತವ್ರಿಗೆ ತಗೊಂತಾರೆ. ಯಾಕೆ ಅಂತಂದ್ರೆ ಈತ ಶೆಫ್ ಆಗಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡಿದಾನೆ, ಓದ್ತಾ ಈತ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಾನೆ, ಈತಂಗ ಆ ಎಕ್ಸ್ಪೀರಿಯನ್ಸ್ ಇದೆ, ಹಿ ಕ್ಯಾನ್ ರನ್ ಹೋಟೆಲ್, ಅಂದ್ರೆ ಈತ ಮಾಡಬಹುದು ಅದನ್ನ ಅನ್ನೋ ಒಂದು ನಂಬಿಕೆ ಇರುತ್ತೆ ಮೇಡಮ್. ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಈ ಕೋರ್ಸ್ ಅನ್ನ ಕಲಿತಾ ಇದ್ದಾರೆ ಅಂತ ಅನಿಸ್ತದ. 80% ತುಂಬಾ ಆಸಕ್ತಿಯಿಂದ ಇದ್ ಮಾಡ್ತಾ ಇದಾರೆ. ಇನ್ನೂ 20% ಹುಡುಗಾಟಿಗೆ ಇದ್ದೇ ಇರುತ್ತೆ, ಟೀನೇಜ್ ಅನ್ನೋದು ಇರುತ್ತಲ್ಲ. ಅದ್ರಲ್ಲಿ ಹೇಗೆ ಅಂತಂದ್ರೆ ಕೆಲವೊಬ್ರಿಗೆ ನಾವು ಸ್ವಲ್ಪ ಪುಷ್ ಕೊಡಬೇಕಾಗತ್ತೆ, ಕೆಲವೊಬ್ರಿಗೆ ಹೇಗಾಗತ್ತೆ ಅಂತಂದ್ರೆ ಮನೆ ನೆನಪಾಗತ್ತೆ ಅಂತ ಮನೆಗೆ ಹೋಗ್ಬೇಕು ಅಂತಾರೆ. ಸೊ ಅಂತ ಟೈಮಲ್ಲಿ ಪೇರೆಂಟ್ಸ್ ಹೆಲ್ಪ್ ನಾವು ಕೇಳ್ತೀವಿ. ಮಗುಗೆ ಆಲ್ಮೋಸ್ಟ್ ಇವಾಗ 1 ವರ್ಷ ಕಂಪ್ಲೀಟ್ ಮಾಡಿದೆ, ಇದ್ ಮಾಡಿ ಅಂತ. ವಿದ್ಯಾರ್ಥಿಗಳು ತಮ್ಮ ಊರಿಂದ ಬೇರೆ ಕಡೆ ಹೋಗಿರ್ತಾರಲ್ಲ, ಒಂದ್ ರೀತಿ ಒಳಗೆ ಹೋಮ್ ಸಿಕ್ನೆಸ್ ಅಂತ ಇರ್ತದೆ, ಅದನ್ನೆಲ್ಲ ಯಾವ ತರ ನೀವು ಮ್ಯಾನೇಜ್ ಮಾಡ್ತೀರಿ? ಸೊ ನಾವು ಅಂತ ಮಕ್ಳುಗಳಿಗೆ ಸ್ವಲ್ಪ ಇವಾಗ ಎವ್ರಿ ಮಂತ್ ನಾವೊಂದು ಎಲ್ಲರಿಗೂ ಕೂರ್ಸ್ಕೊಂಡು ಮಾತಾಡ್ತೀವಿ, ಏನ್ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದಾರೆ, ನಮ್ ಕಡೆಯಿಂದ ಏನ್
ಬೆಟರ್ಮೆಂಟ್ ಆಗ್ಬೇಕು ಅಂತ ಎಲ್ಲಾ ಮಕ್ಳಿಗೂ ಮಾತಾಡಿಸ್ತಾ ಇದೀವಿ. ಅವ್ರಿಗೂ ಆಚೆ ಹೋಗ್ಬೇಕು ಅದು ಇದು ಅನ್ನೋದೆಲ್ಲ ಇರುತ್ತೆ. ಬಟ್ ನಾವು ಅಲ್ಲೇ ಹೋಟೆಲ್ ಅಲ್ಲೇ ಒಂದ್ ವೀಕ್ಲಿ ಒನ್ಸ್ ಅವ್ರಿಗೆ ರೆಸ್ಟ್ ಕೊಡ್ತೀವಿ. ಅವ್ರ ಹೋಟೆಲ್ ಹಾಸ್ಟೆಲ್ ಅಲ್ಲೇ ಅವ್ರಿಗೆ ಟಿವಿ ಫೆಸಿಲಿಟೀಸ್ ಇರುತ್ತೆ, ಅಂತದೆಲ್ಲ ಅವ್ರು ಯೂಸ್ ಮಾಡ್ಕೋಬಹುದು. ಇವಾಗ ಗುಡ್ ಮ್ಯಾಮ್, ಎಲ್ಲ ಚೆನ್ನಾಗ್ ಆಗ್ತಾ ಇದೆ. ಇಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಅಂದ್ರೆ BSc ಆಗಿರಬಹುದು ಅಥವಾ ಡಿಪ್ಲೊಮಾ ಆಗಿರಬಹುದು, ಅದನ್ನ ತಗೊಂಡು ಹೋಗಿ ಬೇರೆ ಕಡೆ ಏನ್ ಕೆಲಸ ಮಾಡ್ತಾ ಇದಾರಲ್ಲ, ಅವರು ಈ ಮಕ್ಕಳಿಗೆ ಈಗ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾರ? ಹೌದು ಮೇಡಮ್, ಖಂಡಿತ. OGT ಮಾಡೆಲ್ ಅಲ್ಲಿ ಏನ್ ರನ್ ಆಗ್ತಾ ಇದೆಯಲ್ಲ, ಮುಂಚೆ ಆ ಹೋಟೆಲ್ ಅಲ್ಲಿ ನಾವ್ ಯಾವ್ದಾವ್ದು ಹೋಟೆಲ್ಗಳಲ್ಲಿ ಇವಾಗ ಕೋರ್ಸ್ ನಡೆಸ್ತಿದೀವಲ್ಲ, ಅದೇ ಹೋಟೆಲ್ ಅಲ್ಲಿ ಎಂಪ್ಲಾಯ್ ಜಾಯ್ನ್ ಆಗಿರೋರು ಸುಮಾರು ಜನ ಇದಾರೆ. ಇವಾಗ ನಾವು ಕಳ್ಸಿಕೊಡ್ತೀವಲ್ಲ ಆ ಮಕ್ಕಳಿಗೆ, ನಮ್ಮ ಹತ್ರ ಕೋರ್ಸಿಗೆ ಜಾಯ್ನ್ ಆಗಿ ಆ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡೋದಕ್ಕಂತವ್ರೆ ಇವ್ರಿಗೆ ಟ್ರೈನ್ ಕೂಡ ಮಾಡ್ತಾರೆ ಮೇಡಮ್. ಹಾ ನೋಡ್ರಿ, ಅದಕ್ಕೆ ಕೇಳಿದೆ ನಾನು. ಅಂದ್ರೆ ಇಲ್ಲಿ ಕಲ್ತವ್ರೆ ಇರೋದ್ರಿಂದ ಅವರಿಗೆ ನಾನು ಇಲ್ಲೇ ಕಲ್ತಿದ್ದೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಅವ್ರಿಗೆ ಕೊಡ್ತಾರೆ. ನನಗೆ ಒಂದು ಉದ್ಯೋಗ ಸಿಕ್ಕದ ಅಂತ. ಹೌದು, ಏನಾಗುತ್ತೆ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ನಮ್ದು 98% ನಾವು ಪ್ಲೇಸ್ಮೆಂಟ್ ಮಾಡಿಸ್ತಾ ಇದೀವಿ ಮೇಡಮ್. ಎಲ್ಲ ಇನ್ನೊಂದ್ ಏನಾಗ್ತದೆ ಅಂದ್ರೆ ಆ ಮಗು ಚೆನ್ನಾಗಿ ಇದು ಮಾಡ್ತಾ ಇರೋದು ನೋಡ್ಬಿಟ್ಟು ಆ ಹೋಟೆಲ್ ಅವರೇ ನಮ್ಮ ಹತ್ರನೇ ಇರ್ಲಿ ಮಗು, ಈ ಸ್ಯಾಲರಿ ಕೊಡ್ತೀವಿ, ಈ ಪ್ಯಾಕೇಜ್ ಕೊಡ್ತೀವಿ ಅಂತ ಆ ಹೋಟೆಲ್ ನವರೇ ಮುಂದೆ ಬರ್ತಾ ಇದಾರೆ. ನಾವು ಬೇರೆ ಕಡೆ ನಾವು ಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳೋಕಿನ ಮುಂಚೆನೆ ಮೊನ್ನೆನೂ ಹಂಗೆ ಆಯ್ತು. ಆಲ್ಮೋಸ್ಟ್ 7-8 ಜನ ತುಂಬಾ ಚೆನ್ನಾಗಿ ಇದು ಮಾಡ್ತಿದ್ರು ಅಂದ್ರೆ ಅವ್ರು ಅಲ್ಲೇ ಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ರು. ಆ ತರ ಎಲ್ಲ ಆಗ್ತಾ ಇದೆ ಮೇಡಮ್. ತುಂಬಾ ಅಂದ್ರೆ ಇದು ಒಂಥರ ಮಕ್ಕಳಿಗೆ ಉತ್ತೇಜನ ನೀಡುವಂತದ್ದು ಈ ಎಲ್ಲಾ ವಿಷಯಗಳು. ಹಾಗಾಗಿ ಈಗ ಮೇಧಾವಿ ಯೂನಿವರ್ಸಿಟಿಯವರು ನೀಡ್ತಾ ಇರುವಂತಹ ಈ ಆರ್ಯ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯ, ಅದರ ಪ್ರಯೋಜನವನ್ನ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಪಡ್ಕೊಳ್ಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಹಾಗಾಗಿ ಈಗ ಅವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಅಥವಾ ವಿಳಾಸ ಅವೆಲ್ಲವನ್ನು ವಿವರವಾಗಿ ತಿಳಿಸಿಕೊಡಿ. ದಯವಿಟ್ಟು ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ. 94802182 18248 9480218248. ನಾನೊಮ್ಮೆ ಹೇಳ್ಬಿಡ್ತೀನಿ ಅವರಿಗಾಗಿ. 9480218248 9480218248 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಮತ್ತ ಅದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಈ ನಂಬರಿಗೆ ಕಾಲ್ ಮಾಡಿದ್ಮೇಲೆ ಆ ಮಗು ಜೊತೆ ನಾವು ಫೋನಲ್ಲಿ ಒಂದ್ಸರಿ ಮಾತಾಡ್ಬಿಟ್ಟು ಅವ್ರಿಗೆ ರಿಜಿಸ್ಟ್ರೇಷನ್ ಲಿಂಕ್ ಅಥವಾ ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ಕಳ್ಸಿಕೊಡ್ತೀವಿ. ಸೊ ನಾವು ಫೋನ್ ಮಾಡಲ್ಲ ಅಂತಂದ್ರೆ ಅಂತ ಮೇಲ್ ID ಕೂಡ ಇದೆ. ಅದು ನಾನು ಒಂದ್ಸರಿ ಹೇಳ್ತೀನಿ. AARYACHARITABLETRUSTSHIVAMOGGA@gmail.com. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. AARYACHARITABLETRUSTSHIVAMOGGA@gmail.com. ಆರ್ಯ ಚಾರಿಟೇಬಲ್ ಟ್ರಸ್ಟ್ ಶಿವಮೊಗ್ಗ @gmail.com ಅನ್ನುವಂಥದ್ದು ನಿಮ್ಮ ಇಮೇಲ್. ಇದರಲ್ಲೂ ಕೂಡ ಜಸ್ಟ್ ಒಂದು ಹಾಯ್ ಅನ್ನೋ ಮೆಸೇಜ್ ಕಳಿಸಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ್ರು ಕೂಡ ನಮ್ಮ ಸ್ಟಾಫ್ ನಿಮಗೆ 24 ತಾಸು ಒಳಗಡೆ ರಿಪ್ಲೈ ಮಾಡಿ ನಿಮಗೆ ಕಾಲ್ ಮಾಡ್ತಾರೆ. ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನ ಮಾಡ್ಕೊಂತಾರೆ. ಸೊ ರಿಜಿಸ್ಟ್ರೇಷನ್ ಫಾರ್ಮ್ ಅಥವಾ QR ಕೋಡ್ ನ ನಿಮಗೆ ಕಳ್ಸಿಕೊಡ್ತಾರೆ. ಅದನ್ನ ನನಗೆ ತುಂಬಾ ಬರೋದಿಲ್ಲ ಸರ್, ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಕಾಲ್ ಮಾಡಿದ್ರೆ ಸಾಕು. ನಿಮ್ಮ ಹೆಸರು, ನಿಮ್ಮ ವಿಳಾಸ, ನೀವು 10th ಕಂಪ್ಲೀಟ್ ಮಾಡಿದ್ದು ಯಾವಾಗ, ಸೆಕೆಂಡ್ PUC ಮಾಡಿದ್ರೆ ಸೆಕೆಂಡ್ PUC ಯಾವಾಗ ಆಗಿರೋದು, ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ, ಯಾವ ಕಾಲೇಜಲ್ಲಿ ಓದಿರಾ, ಬೇಸಿಕ್ ಕ್ವಶನ್ಗಳು, ಸಣ್ಣ ಸಣ್ಣ ಕ್ವಶನ್ಗಳು ಕೇಳ್ತಾರೆ. ಅದಷ್ಟು ನೀವು ಇದು ಮಾಡ್ಕೊಂಡ್ರೆ ರಿಜಿಸ್ಟ್ರೇಷನ್ ಆಗುತ್ತೆ ಮೇಡಮ್. ವಿದ್ಯಾರ್ಥಿಗಳು ಯಾವ್ಯಾವ ದಾಖಲೆಗಳನ್ನ ತರಬೇಕು? ಒಳ್ಳೆ ಕ್ವಶನ್ ಮೇಡಮ್. ಇದಕ್ಕೆ ಮೈನ್ ಆಗಿ ಬಂದ್ಬಿಟ್ಟು 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಮತ್ತೆ ಡಿಗ್ರಿ 2 ಕೋರ್ಸ್ಗಳಿಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಅವರ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಆ ನಂತರ ಅವ್ರ ಆಧಾರ್ ಕಾರ್ಡ್, ಇದಿಷ್ಟು ಮೇಜರ್ ಆಗಿ ಬೇಕಾಗುತ್ತೆ ಮೇಡಮ್. ಇನ್ನೊಂದೇ ವಿಶೇಷವಾದ ಮಾಹಿತಿ ಅಂದ್ರೆ ಡಿಗ್ರಿ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ ತಗೋತೀರಿ ಮತ್ತೆ ಈ ಡಿಪ್ಲೊಮಾ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ? ಡಿಗ್ರಿಗೆ ನಾವು ಇವಾಗ ಅನ್ಕೊಂಡ್ರೆ 1200 ಜನ ಡಿಗ್ರಿಗೆ, ಡಿಪ್ಲೊಮಾ ಕೋರ್ಸಸ್ಗೆ 2ಕ್ಕೂ 400 ಜನ ತಗೋಬೇಕಂತ ಇದೀವಿ. ಆಲ್ಮೋಸ್ಟ್ ಇವಾಗ ಎಲ್ಲ ಸೇರ್ಬಿಟ್ಟು 1300+ ಆಗಿದೆ. ಇನ್ನೂ 650 ವಿದ್ಯಾರ್ಥಿಗಳಿಗೆ ತಗೊಂತಾ ಇದೀವಿ. ಇನ್ ಕೇಸ್ ತುಂಬಾ ವಿದ್ಯಾರ್ಥಿಗಳು ಬಂದ್ರು ಅಂತಂದ್ರೂ ಆಲ್ಮೋಸ್ಟ್ ನಾವು ಸೌತ್ ಇಂಡಿಯಾ ಪೂರ್ತಿನೂ ಮಾಡ್ಬೇಕಂತ ಅನ್ಕೊಂಡಿದೀವಿ. ಬೇರೆ ರಾಜ್ಯಗಳಲ್ಲೂ ಪ್ಲೇಸ್ಮೆಂಟ್ ನಾವು ಹೋಗ್ತೀವಿ ಸರ್, ತೊಂದರೆ ಇಲ್ಲ ಅಂದ್ರೆ ಬೇರೆ ರಾಜ್ಯಗಳಲ್ಲೂ ನಾನು ಪ್ಲೇಸ್ಮೆಂಟ್ ಮಾಡ್ಕೊಡಕ್ ರೆಡಿ ಇದ್ದೀನಿ ಮೇಡಮ್. ಬಹಳ ಒಳ್ಳೆಯ ಮಾತು ವರುಣ್. ಬಹಳ ಖುಷಿ ಆಯ್ತು. ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಪ್ರವಾಸೋದ್ಯಮ ಕ್ಷೇತ್ರದೊಳಗ ನಾನು ಮುಂದುವರಿಯಬೇಕು ಅಂತಂದ್ರೆ ದಯವಿಟ್ಟು ಅವರು ಈ ಡಿಗ್ರಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳ ತರಬೇತಿಯನ್ನ ಪಡ್ಕೊಳ್ಳಿ. ಹಾಗಾಗಿ ಆ ಉದ್ಯಮದೊಳಗ ಅವರು ಮುಂದುವರಿಬಹುದು ಅನ್ನುವಂತಹ ಒಂದು ಭರವಸೆಯನ್ನ ಕೊಡ್ತಾ ಇದ್ದೀರಿ. ಸಾಕಷ್ಟು ದೊಡ್ಡ ದೊಡ್ಡ ಹೋಟೆಲ್ ಉದ್ಯಮಿದಾರರು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಹಾಗಾಗಿ ಹೋಟೆಲ್ ಉದ್ಯಮದೊಳಗ ತಮ್ಮನ್ನ ತಾವು ತೊಡಗಿಸಿಕೊಂಡು ತಮ್ಮ ಭವಿಷ್ಯವನ್ನ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವರುಣ್ ಇಷ್ಟೊತ್ತು ಬಹಳ ಒಳ್ಳೆಯ ಮಾಹಿತಿಯನ್ನ ಕೊಟ್ರಿ. ನಿಮಗ ಎಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯುವ ಕ್ಷೇತ್ರದ ಉತ್ಸಾಹಿ ಮನಗಳಿಗೆ
ತಮ್ಮ ಕಾಳಜಿ ಕಳಕಳಿಯನ್ನ ವ್ಯಕ್ತಪಡಿಸಲಿಕ್ಕೆ, ಪ್ರತಿಭೆ ಕೊಡುಗೆಗಳನ್ನು ಪರಿಚಯಿಸಲಿಕ್ಕೆ ಒಂದು ವೇದಿಕೆಯನ್ನು ಒದಗಿಸಿಕೊಡುತ್ತದೆ ಈ ಅಂತಾರಾಷ್ಟ್ರೀಯ ಯುವ ದಿನ. ಯುವ ಶ್ರೋತೃಗಳಿಗೆ ಅಂತಾರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ಪ್ರವೇಶಾತಿ ಪ್ರಕ್ರಿಯೆ ಈ ಬಗ್ಗೆ ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್. ಸಂಕಲನ ನವೀನ್ ಮಹಾಲೆ. ನಿರ್ವಹಣೆ ಕುಮಾರ್ ಅಗಡಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.